ಸುದ್ದಿ ವಿಶ್ಲೇಷಣೆ. ನಾನು ಇಷ್ಟಪಟ್ಟೆ. ಈ ಹೊತ್ತಿನಲ್ಲಿ ನಾನು ಮಾತನಾಡ್ತಾ ಇರುವುದು ಜ್ಞಾನವಾಪಿ ಮಸೀದಿ ಕುರಿತು. ಕಳೆದ ಕೆಲವು ದಿನಗಳಿಂದ ಅದೇ ಚರ್ಚೆ ವಾಹಿನಿಗಳನ್ನು ಹಚ್ಚಿದ ಕ್ಷಣ ಜ್ಞಾನವಾಪಿ ಮಸೀದಿ ಅಂಗಳದಲ್ಲಿ ಸಿಕ್ಕಿತು. ಏನು ಸಿಕ್ತು? ಶಿವಲಿಂಗ ಸಿಕ್ತು. ಫೈನ್, ಯಾರೋ ಒಬ್ಬರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿ ಸಲ್ಲಿಸಿದ ತಕ್ಷಣ ನ್ಯಾಯಾಲಯ ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಹೋಗಿ ಎಲ್ಲ ಶೂಟಿಂಗ್ ಎಲ್ಲ ಮಾಡಿಬಿಟ್ಟು ಎಲ್ಲ ವಿಜುವಲ್ ತಂದು ಕೊಟ್ಬಿಡಿ ನನಗೆ ಅಂತ. ಇದು ಕಾನೂನು ಬದ್ಧವಾದ್ದೇ, ಕಾನೂನು ಬಾಹಿರವಾದ್ದೇ. ಸರಿ, ತಕ್ಷಣ ಒಂದು ಟೀಮ್ ಮಾಡಿದ್ರು, ಹೋದರು ಒಳಗಡೆ, ಶೂಟಿಂಗ್ ಮಾಡಿದ್ರು. ನ್ಯಾಯಾಲಯಕ್ಕೆ ಅದರ ವರದಿ ಕೊಡಬೇಕಾಗಿತ್ತು. ಹೇಗೆ ಅದು ಇದಕ್ಕಿದ್ದಾಗೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿತು? ಯಾರವರು? ನೀವು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾದ ವರದಿಯನ್ನು ಮಾಧ್ಯಮಕ್ಕೆ ಬಿಡುಗಡೆ ಮಾಡ್ತೀರಿ ಅಂತ ನೀವು ಅಯೋಗ್ಯರು ಅಂತ. ಅಂದರೆ ಆ ಕಮಿಟಿಯಲ್ಲಿ ಇದ್ದವರು ಅಯೋಗ್ಯರು. ಯಾರು ಅದನ್ನು ಸಮೀಕ್ಷೆ ಮಾಡೋದಕ್ಕೆ ಹೋಗಿದ್ದಾರೆ ಅವ್ರಿಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ದರೆ ಈ ದೇಶದ ಕಾನೂನು ಗೊತ್ತಿದ್ದರೆ ಇದು ಹೀಗೆ ನಡೀತಾನೆ ಇರಲಿಲ್ಲ. ಯಾಕೆ ಅಂದರೆ 1991ರ ಒಂದು ಕಾನೂನಿದೆ. ಈ ಏನು ಪೂಜಾ ಸ್ಥಾನಗಳು ಏನಿವೆ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಬೇಕು, ಯಾವುದನ್ನು ಕೂಡ ಬದಲಿಸಕೂಡದು ಅಂತ ಬಾಬರಿ ಮಸೀದಿ ನಂತರ. ಆದರೂ ನ್ಯಾಯಾಲಯ ಕೊಡ್ತು. ನಾವು ನ್ಯಾಯಾಲಯಕ್ಕೆಲ್ಲ ಗೌರವ ಕೊಡಬೇಕು. ನಾನಂತೂ ತುಂಬ ನ್ಯಾಯಾಲಯವನ್ನು ಗೌರವಿಸ್ತೀನಿ. ನ್ಯಾಯಾಲಯದ ತೀರ್ಪನ್ನು ನಾನು ಪ್ರಶ್ನಿಸಲಾರೆ. ಅದು ಯಾರು ಇದನ್ನು ಫಾಲೋ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ನ್ಯಾಯಾಲಯದ ಈ ಒಂದು ಆಯ್ತಪ್ಪ, ಹೋದ್ರು, ಒಂದಿಷ್ಟು ಜನ ಒಂದು ತಂಡ ಹೋಯ್ತು, ಮಾಧ್ಯಮಕ್ಕೆ ಬಿಡುಗಡೆ ಮಾಡಿಬಿಟ್ರು. ಇದಕ್ಕಿದ್ದಾಗ ಶಿವಲಿಂಗ ಅದು ಅಂತ. ಅದು ಶಿವಲಿಂಗ ಹೌದು ಅಲ್ವೋ ಅನ್ನೋದು ಬೇರೆ ಪ್ರಶ್ನೆ. ಶಿವಲಿಂಗ ಹೇಗಿರುತ್ತೆ ಅದು ಬೇರೆ ಪ್ರಶ್ನೆ. ಗೋಲಾಕಾರವಾಗಿರೋದಲ್ಲ ಶಿವಲಿಂಗನ, ಅದು ಪ್ರಶ್ನೆ. ಅದರ ಜೊತೆಗೆ ಶಿವಲಿಂಗ ಹೇಗಿರಬೇಕು ಅಂತ ನಮ್ಮ ಹಿಂದೂ ಧರ್ಮ ಹೇಳಿದೆಯಲ್ಲ. ಶಿವಲಿಂಗದ ಕೆಳಗಡೆ ಪಾಣಿಪೀಠ ಇರಬೇಕಲ್ಲ. ಇದಕ್ಕೆ ಪಾಣಿಪೀಠ ಇದೆಯೋ ಎಲ್ಲ ಕಾಣಲ್ಲ ಆ ಲಿಂಗಕ್ಕೆ. ಯೂಸ್ವಲಿ ಶಿವನ ಎದುರುಗಡೆ ಬಸವ ಇರ್ತಾನೆ. ಇಲ್ಲಿ ಬಸವ ಇದ್ನೋ ಗೊತ್ತಿಲ್ಲ ನಮಗೆ. ಕೆಲವರು ವಾದ ಮಾಡೋ ಪ್ರಕಾರ ಮುಸ್ಲಿಮರು ಇದು ಕಾರಂಜಿ ಅಂತ ಅವರು ಕ್ಲೈಮ್ ಮಾಡ್ತಾರೆ. ನೀರಿನ ಕಾರಂಜಿ ಆಗಿತ್ತು ಅಂತ. ಅದಕ್ಕೆ ಹೆಚ್ಚಿನ ಪ್ರಚಾರ ಸಿಕ್ಕಿಲ್ಲ. ಯಾಕಂದರೆ ಮಾಧ್ಯಮಗಳೆಲ್ಲ ಶಿವಲಿಂಗ ಪತ್ತೆಯಲ್ಲಿ ನಿರತವಾಗಿಬಿಟ್ಟಿದ್ದು. ಮಾಧ್ಯಮಗಳೇ ಹೋಗಿ ಶಿವಲಿಂಗ ಹುಡ್ಕ ಬಂದ್ಬಿಟ್ಟಿದ್ರು. ಶಿವಲಿಂಗ ಸಿಕ್ಬಿಟ್ಟಿತ್ತು ಎಲ್ಲ. ಆದರೆ ಯಾವ ತಂಡ ಹೋಗಿತ್ತೋ ಆ ತಂಡ ವರದಿ ಕೊಡಬೇಕು ಅಂದಾಗಲೂ ಕೊಟ್ಟಿಲ್ಲ. ಫಾರ್ ದ ಸೇಕ್ ಆಫ್ ಡಿಸ್ಕಷನ್, ಓಕೆ ಫೈನ್, ಅದು ಶಿವ ದೇವಸ್ಥಾನನೇ ಆಗಿತ್ತು, ಶಿವಲಿಂಗನೇ ಆಗಿತ್ತು. ಮುಸ್ಲಿಮರು ಬಂದುಬಿಟ್ಟು ಅದನ್ನು ದಾಳಿಕೋರರು ಬಂದುಬಿಟ್ಟು ಅದನ್ನು ಒಡೆದು ಮಸೀದಿ ಕಟ್ಟಿದ್ರು ಅಂತ ಕೊಡಿ, ಚರ್ಚೆ ಮಾಡಬೇಕು. ಅವ್ರು ಹಾಗಿದ್ರೆ ಶಿವಲಿಂಗ ಯಾಕೆ ಉಳಿಸ್ತಾರೆ ಅವರಲ್ಲಿ? ಅವರೇನು ಹಿಂದೂಗಳಲ್ಲವಲ್ಲ. ಮಸೀದಿ ಕಟ್ಟ ಶಿವಲಿಂಗ ಎತ್ತಕೊಂಡು ತಗೊಂಡು ಹೋಗ್ಬಿಟ್ಟು ಧ್ವಂಸ ಪಡಿಸ್ಬೋದಾಗಿತ್ತಲ್ವ. ಓಕೆ, ಶಿವಲಿಂಗ ಬಿಟ್ಟವರು ಹಾಗಿದ್ದರೆ ಎದುರುಗಡೆ ಬಸವನೋ ಪಾಣಿಪೀಠ ಯಾಕೆ ನಾಪತ್ತೆ ಆಗಿದೆ? ಅದು ಪಾಣಿಪೀಠ ಬಸವನ ಮಾತ್ರ ಎತ್ಬಿಟ್ಟು ಶಿವಲಿಂಗ ಹಾಗೆ ಇಟ್ಟಿರ್ತಾರೆ ಅವರು. ಅಥವಾ ಶಿವಲಿಂಗ ಇಟ್ಬಿಟ್ಟು ಹ್ಯಾಂಗೆ ಮುಂದೆ ಯಾವಾಗಲೂ ಯಾವುದೋ ರಾಜರ ಮಹಾರಾಜರ ಕಾಲದಲ್ಲಿ ಬಿಸಿ ಗಟ್ಟಿಲಲ್ಲಿ ಆಗಿದ್ರೆ ಇನ್ನೊಂದು ಮಾಡಿದರೆ ಅವಾಗ ಸಿಗಲಿ ಅಂತ ಇಟ್ಟಿರ್ತಾರ. ಇದು ಪ್ರಶ್ನೆಗಳು ಸ್ವಾಮಿ. ಯಾಕೆ ಅಂತ ಈ ಪ್ರಶ್ನೆಗಳ ಬಗ್ಗೆ ಮಾಧ್ಯಮಗಳು ಚರ್ಚೆನೆ ಮಾಡೋದು. ಶಿವಲಿಂಗವನ್ನು ಉಳಿಸಿದ್ದು ಯಾಕೆ ಅನ್ನೋದು ನನಗೆ ಅರ್ಥ ಆಗದಿರೋದು. ಪಾಣಿಪೀಠವನ್ನು ಯಾಕೆ ಉಳಿಸಲಿಲ್ಲ ನನಗೆ ಅರ್ಥ ಆಗ್ತಾ ಇರೋದು. ಗೋಲಾಕಾರವಾಗಿ ಇರುವುದೆಲ್ಲ ಲಿಂಗನೇ ಅಂತ ನನಗೆ ಅರ್ಥ ಆಗ್ತಾ ಇರೋದು. ಲಿಂಗ ಹೇಗಿರಬೇಕು ಅನ್ನೋದು ನಮ್ಮ ದೇವಸ್ಥಾನದ ವಾಸ್ತುಶಿಲ್ಪಗಳಲ್ಲಿ ಇದೆಯಲ್ಲ, ಹೇಗಿರಬೇಕು ಅಂತ. ಆ ರೀತಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಅದರ ಜೊತೆಗೆ ಈ ದೇಶದ ಅತಿ ಹಳೆಯ ದೇವರು ಅಂದರೆ ಶಿವ. ಅದಾದ ಮೇಲೆ ವೈಷ್ಣವರು ಪ್ರಬಲರಾದ ಮೇಲೆ ಹಲವು ದೇವಸ್ಥಾನಗಳನ್ನು, ಶಿವ ದೇವಸ್ಥಾನಗಳನ್ನು ವೈಷ್ಣವ ದೇವಸ್ಥಾನವಾಗಿ ಬದಲಾಯಿಸಿದರೆ ನಾನು 1000 ಉದಾಹರಣೆ ಕೊಡ್ತೇನೆ ಕಟ್ರಿ. ಶಿವ ದೇವಸ್ಥಾನಗಳು ಹೇಗೆ ವಿಷ್ಣು ದೇವಸ್ಥಾನವಾಗಿ ಬದಲಾದವು. ಎಲ್ಲಿ ಶಿವನನ್ನು ಪೂಜೆ ಮಾಡಬೇಕಾಗಿತ್ತೋ ಅಲ್ಲಿ ಈಗ ವಿಷ್ಣುವಿನ ಪೂಜೆ ಈ ದೇಶದ ಈ ರಾಜ್ಯದಲ್ಲಿ ಅದೊಂದು ಲಿಸ್ಟೇ ಕೊಡ್ಬೋದು. ಅದು ನಡೀತಾ ಬಂದಿದೆ. ಹಾಗೆಯೇ ಹಲವಾರು ಜೈನ ಬಸದಿಗಳೇನಿವೆ, ಜೈನ ಬಸದಿಗಳನ್ನು ಒಡೆದು ಅದರ ಮೇಲೆ ದೇವಸ್ಥಾನ ಕಟ್ಟಿದ ಉದಾಹರಣೆಗಳಿವೆ. ಈಗ ಜೈನರು ಬಂದು ಕೇಳ್ತಾರಪ್ಪ, ನಾಳೆ ನಮ್ಮ ಬಸದಿ ವಾಪಸ್ಬೇಕು ಅಂತ. ಇವತ್ತು ತಿರುಪತಿ ಕೂಡ ಜೈನ ತೀರ್ಥಂಕರರ ಮೂರ್ತಿ ಅಂತ ಹೇಳಲಾಗ್ತಾ ಇದೆ. ನಮ್ಗೆ ಗೊತ್ತಿಲ್ಲ ಸತ್ಯ.
ನಾಳೆ ಅದೇ ವಿಚಾರವನ್ನು ಜೈಲು ಹಿಡ್ಕೊಬಿಟ್ಟು ತಿರುಪತಿ ನಮಗೆ ಬೇಕು ಅಂತಂದರೆ ಇವರಿಗೆ ತಿರುಪತಿ ನಾಮನೇ ಕೊಡಬೇಕಾಗುತ್ತೆ. ಈಗಿನ ಕಾನೂನ ಮತ್ತು ಇದನ್ನು ನ್ಯಾಯಾಂಗ ವ್ಯವಸ್ಥೆ ಪ್ರಕಾರ ಅಲ್ವಾ, ತಿರುಪತಿ ನಾಮ 3 ಆ ಸಿಚುವೇಶನ್ ಬರೋದು. ಯಾಕೆ ನೀವು ಆಸಕ್ತಿಯಿಂದ 1991ರ ಏನು ಕಾನೂನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ನೀವು ನಡೆಸ್ತೀರಿ ಹೇಳ್ಬೇಕಲ್ವಾ? ಅದರ ಜೊತೆಗೆ ಇದು ರಿಪರ್ಕಷನ್ ಕೂಡ ಯೋಚನೆ ಮಾಡಬೇಕು. ಸೊ ಸರ್ಕಾರ ಈಗಾಗಲೇ ಶಿವಲಿಂಗದ ರಕ್ಷಣೆಗೆ ನಿಂತಿದೆ. ಸರ್ಕಾರ ಅದು ಶಿವಲಿಂಗ ಅಂತ ಈಗಲೇ ನಂಬಿಬಿಟ್ಟಿದೆ. ಯಾಕೆಂದರೆ ಸಾಲಿಸಿಟರ್ ಜನರಲ್ ಅವರು ನ್ಯಾಯಾಲಯದ ಮುಂದೆ ವಾದ ಮಾಡಬೇಕಾದ್ರೆ ಆ ಶಿವಲಿಂಗ ಸಿಕ್ಕ ಸ್ಥಾನವನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿದ್ದಾರೆ. ದಟ್ ಮೀನ್ಸ್ ಗೌರ್ಮೆಂಟ್ ಈಸ್ ವಿತ್ ದಮ್. ಯಾವನ ಅರ್ಜಿ ಹಾಕಿದ್ನು ಮಸೀದಿ ಒಳಗಡೆ ಶಿವಲಿಂಗ ಅಂತ ಹೇಳಿದ್ನು ಅವರ ಪರವಾಗಿ ಸರ್ಕಾರ ಇದೆ ಅನ್ನೋ ಸ್ಪಷ್ಟ. ಆದರೆ ಇವರಿಗೆ ಮುಂದಿದ್ರು ಆಗುವ ಪರಿಣಾಮದ ಬಗ್ಗೆ ಆಲೋಚನೆ ಇಲ್ವಲ್ಲ. ಈ ದೇಶದಲ್ಲಿ ಎಲ್ಲೇ ಹೋಗಿರಿ ಲಿಂಗ ಸಿಗುತ್ತೆ, ಯಾವುದು ದೇವರ ಮೂರ್ತಿ ಸಿಗುತ್ತೆ. ಅದು ಮಸೀದಿನೇ ಆಗಬೇಕು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಯಾಕಂದ್ರೆ ದೇಶದಲ್ಲಿ ಶಿವ ಅತಿ ಹಳೆಯ ದೇವರು ಅಂತ ನಾನು ಹೇಳಿದೆ. ಅದಾದ ಮೇಲೆ ಹಲವಾರು ದಾಳಿಗಳು ನಡೆದಿವೆ. ಕೇವಲ ಮುಸ್ಲಿಮರ ದಾಳಿ ಮಾತ್ರ ಅಲ್ಲ, ವೈಷ್ಣವರು ಮತ್ತು ಶೈವ ಬ್ರಾಹ್ಮಣರು ಹೊರಕೊಂಡಿದ್ದಾರೆ, ರಕ್ತಪಾತ ಆಗಿದೆ. ಇತಿಹಾಸ ತಿಳ್ಕೊಂಡ್ರಪ್ಪ ಸ್ವಲ್ಪ. ಈಗಲೂ ಕೂಡ ವಿಷ್ಣು ದೊಡ್ಡವನು ಶಿವ ದೊಡ್ಡವನು ಅಂತ ಹೊಡ್ಕತ್ತಿದ್ದಾರೆ ಅವರು. ಅದರ ಜೊತೆಗೆ ಈ ವೈಷ್ಣವರಲ್ಲೇ ನಾಮ 3 ಇರ್ಬೇಕ 2 ಇರ್ಬೇಕಂತ ನ್ಯಾಯಾಲಯದ ಮೆಟ್ಟಲತ್ತಿದಾರಪ್ಪ. ಹಣೆ ಮೇಲೆ 3 ನಾಮ ಹಾಕಬೇಕ 2 ಹಾಕಬೇಕು, ನ್ಯಾಯಾಲಯ ತೀರ್ಮಾನ ಹಾಕಬೇಕು ಇವ್ರ ನಂಬಿಕೆ. ಈ ರೀತಿಯ ದೇಶ ಇದು. ಹಾಗಿರ್ಬೇಕಾದ್ರೆ ಈಗ ಕೋರ್ಟ್ ಈ ಏನಿದೆ ಇದರ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ ನಮಾಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಆ ವಿಚಾರಣೆನೇ ಕೈಗೆತ್ತಿಕೊಂಡಿದೆ. ಸುಪ್ರೀಂ ಕೋರ್ಟ್ ನ್ಯಾಯಬದ್ಧವಾಗಿ ನಡ್ಕತ್ತಾ ಇರ್ತಾ ನಾನು ನಂಬ್ತೀನಿ. ದೇವರಿದ್ದಾನೆ ಅಂತ ನಾವು ನಂಬ್ತೀವಲ್ವ, ಹಾಗೆಯೇ ಇವರು ದೇವರ ಟೈಪ್. ಸರ್ವೋಚ್ಚ ನ್ಯಾಯಾಲಯ, ನಾವು ಗೌರವ ಕೊಡಬೇಕು, ನಾವು ನಂಬೋಣ. ಆದರೆ ಈಗ ನಾಳೆ ಫೈನ್ ಅಲ್ಲಿ ಶಿವ ದೇವಾಲಯ ಇತ್ತು ಅನ್ನೋದು ಒಂದು ತೀರ್ಪು ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಿ? ಮಸೀದಿ ಕೆಡಗ್ತೀರಾ? ಮಸೀದಿ ಕೆಡಬಿಟ್ಟು ರಾಮ ಮಂದಿರ ಕಟ್ಟದಾಗೆ ಅಲ್ಲಿ ಶಿವ ದೇವಸ್ಥಾನ ಕಟ್ತೀರಾ? ಇದರಿಂದ ಆಗಬಹುದಾದ ರಿಪರ್ಕಷನ್ಗಳೇನು? ಇದು ಯಾವ ಪರಿಣಾಮವನ್ನು ಬೀರುತ್ತೆ? ದೇಶದ ಎಲ್ಲೆಡೆ ಕೂಡ ದೇವಸ್ಥಾನಗಳು, ಮಸೀದಿಗಳು, ಈ ಧಾರ್ಮಿಕ ಕೇಂದ್ರಗಳು ಒಂದೇ ಈ ಜಗತ್ತಿನ ಸಮಸ್ಯೆನ ಸ್ವಾಮಿ? ಬೇರೆ ಸಮಸ್ಯೆಗಳಿಲ್ವಾ? ದೇಶದ ಅಭಿವೃದ್ಧಿ ಬಗ್ಗೆ ನಾವು ಮಾತನಾಡೋದು ಬೇಡವಾ? GDP ಕುಸಿತ ಇರೋ ಬಗ್ಗೆ ಮಾತನಾಡೋದು ಬೇಡವಾ? ಹಣದಬ್ಬರ ನಮ್ಮನ್ನು ಕೊಲ್ತಾ ಇದೆಯಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡವಾ? ಇಡೀ ದಿನ ರಾಮ ಭಜನೆ ಶಿವ ಭಜನೆ ಮಾಡ್ತಾ ಕೂತ್ಕೋತೀರಿ ನೀವು. ಅದ್ರ ಜೊತೆಗೆ ನೀವು ಕರ್ನಾಟಕದಲ್ಲಿ ನಾನು ಹಲವಾರು ಪುರಾತತ್ವ ಇಲಾಖೆಗೆ ಸೇರಿದಂಥ ದೇವಸ್ಥಾನಗಳು, ಕಟ್ಟಡಗಳನ್ನು ವಿಸಿಟ್ ಮಾಡಿದ್ದೀನಿ, ನೋಡಿದ್ದೀನಿ. ಅದರಲ್ಲಿ ಎಷ್ಟೋ ಕಡೆ ಇರುವ ಶಿವ ದೇವಸ್ಥಾನಗಳಿಗೆ ಪೂಜೆ ಇಲ್ಲ. ಇವತ್ತು ಲಿಂಗಗಳಿಗೆ ಪೂಜೆ ಇಲ್ಲ. 1000 ಕೊಡ್ತೀನಿ. ಕರ್ನಾಟಕದ ಎಲ್ಲ ಕಡೆ ಪುರಾತತ್ವ ಇಲಾಖೆಯ ವಶದಲ್ಲಿರುವಂಥ ಈ ಸ್ಮಾರಕಗಳಿಲ್ವೇ? ಸ್ಮಾರಕಗಳು ಹಾಗೇ ಇವೆ, ದೇವಸ್ಥಾನಗಳು ಹಾಗೇ ಇವೆ, ಪೂಜೆ ನಡೀತಾ ಇಲ್ಲ. ಮೊದಲು ಆ ಪೂಜೆ ನಡೀದೇ ಇರೋ ದೇವಸ್ಥಾನಗಳಿಗೆ ಪೂಜೆ ಮಾಡ್ರಪ್ಪ. ಅದನ್ನು ಮಾಡಿ ಮುಗಿಸಿ ಸಾಕು. ನೀವು ಮಸೀದಿಯಲ್ಲಿರೋನೇ ಶಿವಲಿಂಗ ಹಾಕಬೇಕು. ಶಿವ ಸರ್ವಾಂತರ್ಯಾಮಿ, ಆತ ಆಕಾರವನ್ನು ಮೀರಿದವನು ಅನ್ನೋದಕ್ಕಾಗಿ ಶಿವಲಿಂಗ ರೂಪವನ್ನು ಪಡೆದದ್ದು. ಶಿವನ ಲಿಂಗರೂಪಕ್ಕೂ ಒಂದು ಅರ್ಥ ಇದೆ. ಅದ್ರ ವಿರುದ್ಧ ಮಾಡ್ತಿರಲ್ಲಪ್ಪ ನೀವೆಲ್ಲ ಕೂತ್ಕೊಬಿಟ್ಟು ರಾಜಕೀಯ ಕಾರಣಕ್ಕೆ, ಇನ್ನೊಂದಕ್ಕೆ ಬೆಂಕಿ ಹಚ್ಚೋದಕ್ಕೆ. ಇದು ಯಾವ ಸೀಮೆ ರಾಜಕಾರಣ? ಇದು ಯಾವ ಸೀಮೆ? ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಯಾವುದ್ರ ಬಗ್ಗೆ ಚರ್ಚೆ ಮಾಡಬೇಕು ಅದನ್ನು ಮಾಡಲ್ಲ. ಮತ್ತು ದೂರಗಾಮಿ ಆಲೋಚನೆಗಳಿಲ್ಲ. ಬೆಂಕಿ ಹಚ್ಚೋದು ಒಂದೇ ದೂರಗಾಮಿ ಆಲೋಚನೆ. ನಾಳೆ ಏನಾಗುತ್ತೆ ಗೊತ್ತಿಲ್ಲ. ಈಗ ನಾಳೆ ನೀವು ಮಸೀದಿಯನ್ನು ಕೆಳಬಿಟ್ಟು ಇನ್ನೊಂದು ಮಾಡ್ತೀರ, ಅಲ್ಲಿ ದೇವಸ್ಥಾನ ಕಟ್ತೀರೋ? ಎಲ್ಲೆಲ್ಲಿ ಮಾಡ್ತೀರಪ್ಪ ನೀವು? ನಾಳೆ ಮದ್ರಾಕ್ ಹೋಗ್ತೀರೋ? ಈ ದೇಶ ಉಳಿಸ್ತೀರೋ ಮುಳುಗಿಸ್ತೀರೋ? ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಿ? ಈ ಪ್ರಶ್ನೆಗಳನ್ನು ನಿಮಗೆ ನೀವೇ ಕೇಳ್ಕೊಳ್ಳಿ ಅಂತ ಹೇಳ್ತಾ, ಮೊದಲು ಪೂಜೆ ಇಲ್ಲದ ಶಿವ ದೇವಸ್ಥಾನಗಳಿಗೆ ಪೂಜೆ ನಡೆಸುವ ವ್ಯವಸ್ಥೆ ಆಗಲಿ, ಅದು ಮೋದಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಮಾಡಿ. ಅದ ನಂತರ ಮಸೀದಿ, ಯಾವ್ಯಾವ ಮಸೀದಿ ಒಳಗಡೆ ಶಿವ ದೇವಾಲಯದಲ್ಲಿ ಪತ್ತೆ ಮಾಡಿ ಮೊದಲು ಅದನ್ನು ಮಾಡಿಸ್ಬೋದು. ಹಲವಾರು ಶಿವ ದೇವಸ್ಥಾನಗಳಿಗೆ ಪೂಜೆ ಇಲ್ಲದೆ ದರಿದ್ರ ಬರುತ್ತೆ. ಆ ದರಿದ್ರ ನಮ್ಮನ್ನು ಬಡ್ಕೊಳ್ಳುತ್ತೆ ಅಂತ ಹೇಳ್ತಾ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.